ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪುಣ್ಯ ಸತ್ಯವನ್ನು ಒಪ್ಪಿಕೊಂಡ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಸ್ತೆ ಸರಿಯಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಬೆಳಗಾವಿಯ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚೋಕೆ ಇವರ ಬಳಿ ಹಣ ಇಲ್ಲ. ಗೂಗಲ್ನ AI ಹಬ್ ಆಂಧ್ರದ ವಿಶಾಖಪಟ್ಟಣಕ್ಕೆ ಹೋಗಿದೆ. ಸಚಿವರು ಏನ್ ಮಾಡ್ತಾ ಇದ್ದಾರೆ? ಅವರನ್ನು ಯಾಕೆ ಕರೆತರಲಿಲ್ಲ? ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಅವರ ಆಸಕ್ತಿ ಕಳೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲ ಇವರಿಗೆ. ಇವತ್ತು ಅಲ್ಲಿದ್ದಂಥ ಇಂಡಸ್ಟ್ರಿಲಿಸ್ಟ್ ಎಲ್ಲರೂ ಬೆಳಗಿನ ಸಾಯಂಕಾಲ ಚೀಮಾರಿ ಹಾಕೋದು ಈ ಸರ್ಕಾರಕ್ಕೆ. ಮತ್ತು ಎಲ್ಲಿವರಿಗೆ ಅಂದರೆ ಇಲ್ಲಿ ಇನ್ವೆಸ್ಟರ್ಸ್ ಯಾರೂ ಬರ್ತಾ ಇಲ್ಲ, ತಿಳ್ಕೊಂಬಿಡ್ರಿ. ಬೆಂಗಳೂರು ಕರ್ನಾಟಕ ಮೊದಲು ಇನ್ವೆಸ್ಟರ್ಸ್ ಬರ್ತಿದ್ರು. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತು ನಮ್ಮ ಕಡೆ ಬರ್ತಕ್ಕಂಥ ಇಂಡಸ್ಟ್ರಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಎಲ್ಲಿವರೆಗೆ ಗೂಗಲ್ದವರು ಇಲ್ಲಿ ಫಸ್ಟ್ ಟೈಮ್ ಟ್ರಂಪ್ ವಿರೋಧ ಮಾಡಿದಾಗೂ ಫಸ್ಟ್ ಟೈಮ್ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದರು. 1.5 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲಿ ಆಗ್ತದೆ? ಆಂಧ್ರದ ವಿಜಯವಾಡದಲ್ಲಿ ಆಗ್ತದೆ, ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಆಗ್ತಾ ಇದೆ ಆಂಧ್ರದ್ದು. ಅಂದರೆ ಅಲ್ಲಿಯ ಮುಖ್ಯಮಂತ್ರಿ, ಅಲ್ಲಿಯ ಇಂಡಸ್ಟ್ರಿ ಮಿನಿಸ್ಟ್ರು, ಅಲ್ಲಿ IT ಮಿನಿಸ್ಟ್ರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತು ಅವ್ರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮಲ್ಲಿದ್ದಂಥವ್ರು ಕೈಗಾರಿಕಾ ಮಂತ್ರಿ ಇರ್ಬೋದು, ಅಥವಾ ಇದ್ರದ್ದು IT ಮಿನಿಸ್ಟ್ರಿ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಯಾರು ಈ ರೀತಿ ದೊಡ್ಡದಾದಂಥ ಉದ್ಯಮಗಳು ತರುವಂಥ ಕೆಲಸ ನೀವು ಏನಾರು ಮಾಡಿದ್ರಿ? ನ್ಯಾಚುರಲ್ ಕೋರ್ಸ್ನಾಗ ಯಾವ ಬಂದಿದ್ದೋ ಅಷ್ಟೇ. ಅದು ಬಿಟ್ಟು ನಿಮ್ಮ ಎಫರ್ಟ್ಸಿಂದ ಏನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ? ಇಲ್ಲಿದ್ದು ಉದ್ಯಮದವರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ವಿಶಾಖಪಟ್ಟಣ ಒಂದು ಉದಾಹರಣೆ. ಇದು ಆಂಧ್ರ ಪಾಲು ಹೋಯ್ತದು. ಅದನ್ನು ಇಲ್ಲಿ ತರ್ಬೋದಾಗಿತ್ತಲ್ಲ ಬೆಂಗಳೂರಿಗೆ, ಅಥವಾ ಬೆಳಗಾವಿ ತರ್ಬೋದಾಗಿತ್ತು, ಅಥವಾ ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ತರ್ಬೋದಾಗಿತ್ತಲ್ಲ. ಆಂಧ್ರದಲ್ಲಿ ವಿಶಾಖಪಟ್ಟಣ ಅಲ್ಲಿ ತೊಗೊಂಬರ್ತಾರಂತಂದ್ರೆ ನೀವು ಯಾಕೆ ತರೋಕ್ಕಾಗಿಲ್ಲ? ನಿಮಗೆ ಆ ಫೆಸಿಲಿಟಿ ಕೊಡ್ಬೋದಾಗಿತ್ತಲ್ಲ. ಹೀಗಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ತದೆ. ಸಿದ್ದರಾಮಯ್ಯವರು ಆಡಳಿತದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಕರಪ್ಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.